ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾ ಅರುಣ್. ಮಹಾಭಾರತಕ್ಕೆ ಸ್ವಾಗತ. ಮತ್ಸ್ಯಗಂಧಿ ಸತ್ಯವತಿ ಸುಗಂಧಿನಿಯಾದ ಕತೆ ಮತ್ತು ವೇದವ್ಯಾಸರ ಜನ್ಮರಹಸ್ಯ. ಭೀಷ್ಮನು ವಿಚಿತ್ರವೀರ್ಯನಿಗೆ ಅಂಬಿಕೆ, ಅಂಬಾಲಿಕೆ ಎಂಬ ಉಳಿದ ಇಬ್ಬರು ಹುಡುಗಿಯರನ್ನು ವಿಧಿವತ್ತಾಗಿ ಮದುವೆ ಮಾಡಿಸಿದನು. ಅವರನ್ನು ಮದುವೆ ಮಾಡಿಕೊಂಡ ಮೇಲೆ ರೂಪ ಯೌವನ ಸಂಪನ್ನನಾದ ರಾಜಕುಮಾರನು ಧರ್ಮಾತ್ಮನಾಗಿದ್ದವನು ಕಾಮಾತ್ಮನಾಗಿ ಪರಿಣಮಿಸಿದನು. ಯೌವನದಲ್ಲಿಯೇ ಅವನಿಗೆ ಕ್ಷಯರೋಗ ಬಂದು ಯಾರು ಏನೇ ಚಿಕಿತ್ಸೆ ಮಾಡಿದರೂ ವಾಸಿಯಾಗದೆ ಮೃತ್ಯುವಶವಾದನು. ಹೀಗೆ ಹುಟ್ಟಿದ ಇಬ್ಬರು ಗಂಡು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿಯೇ ಮೃತರಾಗಲು ಸತ್ಯವತಿಯು ಶೋಕ ಸಂತೃಪ್ತಳಾಗಿ ಧರ್ಮವನ್ನು, ಮಾತೃಕುಲ ಪಿತೃಕುಲಗಳ ಗತಿಯನ್ನು ಯೋಚಿಸಿ ಭೀಷ್ಮನನ್ನು ಕರೆದು, ನೋಡು ಭೀಷ್ಮ, ಶಂತನು ಮಹಾರಾಜನ ಸಂತತಿ ಈಗ ಪುನಃ ನಿನ್ನಲ್ಲಿಗೆ ಬಂದು ನಿಂತಿದೆ. ನೀನು ವೇದಾಂಗ ಪಾರಜ್ಞ, ಧರ್ಮವನ್ನು ತಿಳಿದವನು. ಆದ್ದರಿಂದ ನಿನ್ನಲ್ಲಿ ಭರವಸೆ ಇಟ್ಟು ಒಂದು ಮಾತು ಹೇಳುತ್ತೇನೆ, ಅದನ್ನು ನೀನು ನಡೆಸಿಕೊಡಬೇಕು. ನನ್ನ ಮಗನು, ನಿನ್ನ ಪ್ರೀತಿಯ ತಮ್ಮನೂ ಆಗಿದ್ದ ವಿಚಿತ್ರವೀರ್ಯನು ಸಂತಾನವಿಲ್ಲದೆ ಸ್ವರ್ಗಸ್ಥನಾಗಿ ಬಿಟ್ಟನು. ಕಾಶಿರಾಜರ ಪುತ್ರಿಯರಾದ ಅವನ ರಾಣಿಯರು ರೂಪ ಯೌವನ ಸಂಪನ್ನೆಯರು, ಮಕ್ಕಳಾಗಬೇಕೆಂದು ಅವರಿಗೆ ಆಸೆ. ಆದ್ದರಿಂದ ನೀನು ಅವರಲ್ಲಿ ಮಕ್ಕಳನ್ನು ಪಡೆದು ನಮ್ಮ ಮನೆಯನ್ನು ಉಳಿಸಿಕೊಂಡು ಬರಬೇಕಾಗಿದೆ. ಇದು ನಿನಗೆ ಧರ್ಮ ಹಾಗೂ ನನ್ನ ಅಭಿಲಾಷೆ. ಹಾಗೆಯೇ ರಾಜ್ಯದಲ್ಲಿ ಅಭಿಷಿಕ್ತನಾಗಿ ಪ್ರಜಾಪಾಲನೆ ಮಾಡು, ಸಂಸಾರ ನಡೆಸು, ನಿನ್ನ ಪಿತೃಗಳನ್ನು ಮುಳುಗಿಸಬೇಡ ಎಂದಳು. ಅದಕ್ಕೆ ಭೀಷ್ಮನು, ಅಮ್ಮ, ನೀನೇನೋ ಧರ್ಮವಾದುದನ್ನೇ ಹೇಳಿದೆ. ಆದರೆ ನಿನ್ನ ಮದುವೆಯಾದಾಗ ಶುಲ್ಕವಾಗಿ ನಾನು ಕೊಟ್ಟ ಪ್ರತಿಜ್ಞೆಯನ್ನು ನೀನು ಬಲ್ಲೆ. ಅದನ್ನೇ ಈಗಲೂ ಮತ್ತೆ ಹೇಳುತ್ತೇನೆ. ತ್ರಿಲೋಕಾಧಿಪತ್ಯ ಬಂದರೂ ಬಿಟ್ಟೇನು, ಅದಕ್ಕಿಂತ ಹೆಚ್ಚಿನದಿನ್ನೇನಾದರೂ ಇದ್ದರೆ ಅದನ್ನೂ ಬಿಟ್ಟೇನು, ಸತ್ಯವನ್ನು ಬಿಡಲಾರೆ ಎಂದನು. ಅವಳು, ನಿನ್ನ ಸತ್ಯನಿಷ್ಠೆಯನ್ನು ಬಲ್ಲೆ, ನನ್ನ ಸಲುವಾಗಿ ನೀನು ಮಾಡಿದ ಪ್ರತಿಜ್ಞೆಯನ್ನೂ ಬಲ್ಲೆ. ಆದರೆ ಇದನ್ನು ಆಪದ್ಧರ್ಮವಾಗಿ ಎಣಿಸು, ಮನೆತನ ನಿಲ್ಲುವಂತೆಯೂ ಬಂಧು ಮಿತ್ರರು ಸಂತೋಷ ಪಡುವಂತೆಯೂ ಮಾಡು ಎಂದು ವಿಧವಾಗಿ ಕೇಳಿಕೊಂಡಳು. ಆದ್ದರಿಂದ ಅವನು, ತಾಯಿ, ಹಾಗಾದರೆ ಶಂತುವಿನ ಸಂತತಿ ಬೆಳೆಯಬಲ್ಲಂಥ ಕ್ಷತ್ರಿಯರಿಗೆ ಉಚಿತವಾದಂಥ ಧರ್ಮವನ್ನು ನಾನು ಹೇಳುತ್ತೇನೆ. ಆಪದ್ಧರ್ಮವನ್ನು ಬಲ್ಲ ಪ್ರಾಜ್ಞರೊಡನೆಯೂ ಪುರೋಹಿತರೊಡನೆಯೂ ಅದನ್ನು ವಿಚಾರ ಮಾಡಿ ನಿನಗೆ ಸೂಕ್ತ ತೋರಿದರೆ ನಡೆಸು. ಗುಣವಂತನಾದ ಒಬ್ಬ ಬ್ರಾಹ್ಮಣನನ್ನು ಕರೆದು ಅವನಿಗೆ ಹಣ ಕೊಟ್ಟು ವಿಚಿತ್ರವೀರ್ಯನ ಹೆಂಡತಿಯರಲ್ಲಿ ಮಕ್ಕಳನ್ನು ಪಡೆಯುವಂತೆ ಏರ್ಪಡಿಸು ಎಂದನು. ಸತ್ಯವತಿಯು ಭೀಷ್ಮನ ಈ ಮಾತಿಗೆ ಸಂಗತವಾಗುವಂತೆ, ನೀನು ಹೇಳುವುದು ಸರಿ, ನಿನ್ನಲ್ಲಿ ಭರವಸೆ ಇಟ್ಟು ಒಂದು ಸಂಗತಿಯನ್ನು ತಿಳಿಸುತ್ತೇನೆ. ಅದನ್ನು ತಿಳಿಸದಿರುವುದು ಸಾಧ್ಯವಿಲ್ಲ. ಈಗ ಒದಗಿರುವ ಆಪತ್ತು ಅಂಥದ್ದು. ನಮ್ಮ ಮನೆಯಲ್ಲಿ ಧರ್ಮ, ಸತ್ಯ, ದಿಕ್ಕು ಎಲ್ಲ ನಿನ್ನಿಂದಲೇ. ಆದ್ದರಿಂದ ಇದನ್ನು ಕೇಳಿ ಆಮೇಲೆ ಮಾಡಬೇಕಾದ್ದನ್ನು ಮಾಡು. ನಮ್ಮ ತಂದೆ ಧರ್ಮಾರ್ಥವಾಗಿ ನಡೆಸಲು ಒಂದು ದೋಣಿಯನ್ನು ಇಟ್ಟುಕೊಂಡಿದ್ದರು. ನಾನು ಪ್ರಾಯಕ್ಕೆ ಬಂದ ಹೊಸದು. ಆಗ ಒಂದು ದಿನ ಪರಾಶರ ಋಷಿಯು ಯಮುನಾ ನದಿಯನ್ನು ದಾಟಬೇಕಾಯಿತು. ನಾನು ಆತನನ್ನು ಹಾಯಿಸುತ್ತಿದ್ದಾಗ ಆತನು ನನ್ನನ್ನು ನೋಡಿ ಕಾಮಾರ್ಥನಾಗಿ ಸವಿಮಾತುಗಳಿಂದ ಅನುನಯಗೊಳಿಸಿದನು. ನನಗೆ ಒಂದು ಕಡೆ ಶಾಪದ ಹೆದರಿಕೆ, ಇನ್ನೊಂದು ಕಡೆ ತಂದೆಯ ಹೆದರಿಕೆ, ಮತ್ತೊಂದು ಕಡೆ ಅವನು ತೋರಿಸಿದ ವರಗಳ ಮೇಲೆ ಮನಸ್ಸು. ಹೀಗಿರಲು ಇನ್ನೂ ಹುಡುಗಿಯಾದ ನನ್ನನ್ನು ಆತನು ತನ್ನ ತೇಜಸ್ಸಿನಿಂದ ವಶಪಡಿಸಿಕೊಂಡನು. ನನ್ನಲ್ಲಿದ್ದ ದುರ್ಗಂಧದ ಬಗ್ಗೆ ಸತ್ಯವತಿ ಹೇಳಿದಾಗ ಪರಾಶರರು ಕಮಂಡಲುವಿನ ನೀರನ್ನು ಪ್ರೋಕ್ಷಣೆ ಮಾಡಿ ಅವಳನ್ನು ಸುಗಂಧಿಯನ್ನಾಗಿಸಿದರು. ಅವಳ ಪರಿಮಳ ಯೋಜನ ದೂರ ಹರಡುವಂತಾಯಿತು. ಪರಾಶರರು ಸತ್ಯಳನ್ನು ಸೇವಿಸಿ ಹೋಗುತ್ತಿದ್ದಾಗ, ಮಹರ್ಷಿಗಳೇ, ನನ್ನ ಗತಿಯೇನು ಎಂದು ಪ್ರಶ್ನಿಸಿದಳು. ಅವರು, ನಿನಗೆ ಜನಿಸುವ ಮಗನೇ ದಾರಿ ತೋರಿಸುತ್ತಾನೆ ಎಂದು ಹೇಳಿ ಹೋದರು. ಸತ್ಯವತಿಯು ಗಂಡು ಮಗುವಿಗೆ ಜನ್ಮ ನೀಡಿದಳು. ಅವರೇ ವೇದವ್ಯಾಸರು.
ವ್ಯಾಸರು ಹುಟ್ಟಿದ ಕೂಡಲೇ ನಡೆದು ಹೋಗಲಾರಂಭಿಸಿದರು. ಸತ್ಯವತಿಯ ಮುಂದೆ ವ್ಯಾಸರು ಕೈ ಮುಗಿದು ನಿಂತು, ಅಮ್ಮ, ನೀನೇ ನನ್ನ ತಾಯಿ. ಮುಂದೆ ನಿನ್ನನ್ನು ಚಂದ್ರವಂಶದ ರಾಜ ಶಂತನು ಮಹಾರಾಜನು ಮದುವೆಯಾಗುತ್ತಾನೆ. ನಿನಗೇನಾದರೂ ಆಪತ್ತು ಬಂದರೆ ನನ್ನನ್ನು ಸ್ಮರಿಸು, ನಾನು ಬಂದು ನಿನ್ನ ಕಷ್ಟ ಪರಿಹರಿಸುತ್ತೇನೆ ಎಂದು ಹೇಳಿ ಬದರಿಕಾಶ್ರಮದ ಕಡೆಗೆ ಹೋಗಿ ತಪಸ್ಸಿನಲ್ಲಿ ಮಗ್ನರಾದರು. ಪರಾಶರರ ವರದಿಂದ ಸತ್ಯವತಿ ಮತ್ತೆ ಕನ್ಯೆಯಾಗಿದ್ದಳು. ಹೀಗೆ ನನ್ನಲ್ಲಿ ಹಿಂದೆ ಇದ್ದ ಮೇನಿನ ದುರ್ನಾತವು ಹೋಗಿ ಈ ಸುಗಂಧ ಬಂದದ್ದು. ಆತನಿಂದಲೆಯೇ ಆಗ ಹುಟ್ಟಿದವನೇ ಕೃಷ್ಣದ್ವೈಪಾಯನ ವ್ಯಾಸ. ವೇದಗಳನ್ನು ವಿಂಗಡಿಸಿದವನು ಅವನು. ಸತ್ಯವಂತ, ಶಾಂತ, ತಪಸ್ವಿ, ಪಾಪರಹಿತ. ನೀನು ಒಪ್ಪುವುದಾದರೆ ಅವನನ್ನು ಕೇಳಬಹುದು. ಏನಾದರೂ ಕೆಲಸ ಬಿದ್ದಾಗ ನನ್ನನ್ನು ನೆನೆದರೆ ಅವನು ಬರುವುದಾಗಿ ಹೇಳಿದ್ದಾನೆ ಎಂದಳು. ಅಂಥ ಮಹರ್ಷಿಯ ಹೆಸರು ಕೇಳುತ್ತಲೇ ಭೀಷ್ಮನು ಕೈ ಮುಗಿದು, ಇದು ಧರ್ಮಯುಕ್ತವೂ ಕುಲಕ್ಕೆ ಹಿತವೂ ಆದದ್ದು. ಇದು ನನಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ಎಂದನು. ಧನ್ಯವಾದಗಳು ಸ್ನೇಹಿತರೆ. ಇದು ಸತ್ಯವತಿಯ ಮತ್ತು ವೇದವ್ಯಾಸರ ಜನ್ಮ ರಹಸ್ಯ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.